ಬಿಎಸ್ಎಫ್ಗೆ ಆಯ್ಕೆಯಾದ ದೀಪಾ ಕೆಳಗಡೆ ಅವರಿಗೆ ಮಾಲಾರ್ಪಣೆ. ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರ ಮೂಡಲಗಿ. ನಮ್ಮ ಸಂಸ್ಥೆಯಲ್ಲಿ ಆರ್ಮಿ ಮತ್ತು ಪೊಲೀಸ್ ಇಲಾಖೆಗೆ ಸಾವಿರಾರು ಜನ ಅಭ್ಯರ್ಥಿಗಳು ಆಯ್ಕೆಯಾಗಿದ್ದಾರೆ. ಅದರಲ್ಲಿ ಹಳ್ಳಿಯ ಹುಡುಗಿ ದೀಪಾ ಕರ್ಣಪ್ಪ ಕೆಳಗಡೆ ಬಿಎಸ್ಎಫ್ಗೆ ಆಯ್ಕೆಯಾಗಿರುವುದು ಹೆಮ್ಮೆಯ ವಿಷಯ. ಈ ಯುವತಿ ಶಿವಾಪುರ ಪುಟ್ಟ ಗ್ರಾಮದ ಯುವತಿಯಾಗಿದ್ದು ಬಿಎಸ್ಎಫ್ಗೆ ಆಯ್ಕೆಯಾಗಿದ್ದಕ್ಕೆ ಶಿವಾಪುರ ಗ್ರಾಮದ ಗುರು ಹಿರಿಯರು ಸಂತೋಷ ವ್ಯಕ್ತಪಡಿಸಿದರು. ಬಿಎಸ್ಎಫ್ಗೆ ಆಯ್ಕೆಯಾದ ದೀಪಾ ಜೊತೆ ಅವರ ತಾಯಿಗೂ ಸತ್ಕರಿಸಲಾಯಿತು. ಅವರ ತಾಯಿಗೆ ಮಗಳು ಬಿಎಸ್ಎಫ್ಗೆ ಸೇರಿದ್ದನ್ನು ಕಂಡು ಬಹಳ ಸಂತೋಷವನ್ನು ವ್ಯಕ್ತಪಡಿಸಿದರು. ಇದೇ ಸಂದರ್ಭದಲ್ಲಿ ಆರ್ಮಿ ಯೋಧರಿಗೆ ಸತ್ಕರಿಸಲಾಯಿತು. ಕ್ಷೇತ್ರ ಶಿಕ್ಷಣಾಧಿಕಾರಿ ಅಜಿತ್ ಮನ್ನಿಕೇರಿ ದೀಪಾ ಅವರಿಗೆ ಶುಭಾಶಯಗಳನ್ನು ತಿಳಿಸಿದರು. ಸುಮಾರು 2 ತಿಂಗಳು ನಮ್ಮ ಸಂಸ್ಥೆಯಲ್ಲಿ ತರಬೇತಿ ಪಡೆದ ಈ ವಿದ್ಯಾರ್ಥಿನಿ ಹಠವಾದಿ, ನಾನು ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ನಲ್ಲಿ ಸೇರಬೇಕು, ದೇಶ ಸೇವೆ ಮಾಡಬೇಕು ಎಂದು ಸಾಕಷ್ಟು ಬೇರೆ ಬೇರೆ ನೌಕರಿಗಳು ಬಂದರೂ ಅದನ್ನು ಇಷ್ಟಪಡದೆ ಬಿಎಸ್ಎಫ್ನಲ್ಲಿ ಸೇವೆ ಮಾಡುತ್ತೇನೆ ಎಂದು ಹಿಡಿದ ಗುರಿಯನ್ನು ಮುಟ್ಟುವ ತನಕ ಬಿಡದೆ ತನ್ನ ಗುರಿಯನ್ನು ಸಾಧಿಸಿದ್ದಾಳೆ. ಸಂಸ್ಥೆಯ ಸಂಸ್ಥಾಪಕ ಲಕ್ಷ್ಮಣ್ ವಾಯ್ ಅಡಿಯುಡಿಯವರು ದೀಪಾ ಕೆಳಗಡೆಯವರಂತೆ ಛಲ ಇರಬೇಕು, ಅಂದಾಗ ನಮ್ಮ ಗುರಿಯನ್ನು ನಾವು ತಲುಪಲು ಸಾಧ್ಯವಾಗುತ್ತದೆ ಎಂದರು. ಅಷ್ಟೇ ಅಲ್ಲದೆ ನಮ್ಮ ಸಂಸ್ಥೆಯ ಆದರ್ಶ ಶಿಬಿರಾರ್ಥಿ ಮತ್ತು ಹೆಮ್ಮೆಯ ವಿದ್ಯಾರ್ಥಿನಿ ಎಂದು ಹೇಳಿಕೊಂಡರು. ಮಗಳು ದೀಪಾ ಬಿಎಸ್ಎಫ್ಗೆ ಆಯ್ಕೆಯಾಗಿದ್ದಕ್ಕೆ ತಾಯಿ ಮತ್ತು ಕುಟುಂಬದವರು ತುಂಬ ಸಂತೋಷ ವ್ಯಕ್ತಪಡಿಸಿದರು. 2 ತಿಂಗಳು ನಮ್ಮ ತರಬೇತಿಯಲ್ಲಿ ದೀಪಾ 1 ದಿನವೂ ತಪ್ಪದೆ ಫಿಸಿಕಲ್ ತರಬೇತಿ ಪಡೆದಳು. ಅಷ್ಟೇ ಅಲ್ಲದೆ ಪ್ರತಿಯೊಂದು ಕ್ಲಾಸಿಗೆ ತಪ್ಪದೆ ಕೂಡಿರುತ್ತಿದ್ದಳು. ತನ್ನ ಹಿಡಿದ ಗುರಿಯನ್ನು ಮುಟ್ಟುವ ತನಕ ಬಿಡದೆ ತನ್ನ ಛಲವನ್ನು ಸಾಧಿಸಿದಂಥ ದೀಪಾ ಕೆಳಗಡೆ ಅವರಿಗೆ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರದಿಂದ ಶುಭಾಶಯಗಳನ್ನು ತಿಳಿಸುತ್ತೇವೆ.